ನಮಸ್ಕಾರ ಸ್ನೇಹಿತರೆ, ಇವತ್ತು ರಾಮನ ಜನನದ ಹಿಂದಿರುವ ಕಥೆಯನ್ನ ಹೇಳ್ತೀನಿ. ಇದು ದಶರಥನ ಸಂಕಟದಿಂದ ಪ್ರಾರಂಭವಾಗಿ ಯಜ್ಞ ದೇವತೆಗಳ ಸಭೆ ಮತ್ತು ವಿಷ್ಣುವಿನ ಅವತಾರ, ರಾಣಿಯರ ಪಾಯಸ ಹಂಚಿಕೆ ಹಾಗೂ ರಾಮನ ಜನ್ಮದ ರಹಸ್ಯವನ್ನ ಹೇಳ್ತೀವಿ. ಅಯೋಧ್ಯೆ ಎಂಬುದು ಸೂರ್ಯವಂಶದ ರಾಜರ ರಾಜಧಾನಿಯಾಗಿರುತ್ತೆ. ಇದು ಗಂಗೆಯ ದಡದಲ್ಲಿರುವ ನದಿ ಕಾವೇರಿ ಅಂತ ಪವಿತ್ರ ನಗರ ಆಗಿರುತ್ತೆ. ಅಲ್ಲಿ ರಾಜನಾಗಿದ್ದವನು ಮಹಾತ್ಮ. ಅವನೇ ದಶರಥನು. ಬಹು ಬಲಶಾಲಿಯಾಗಿರ್ತಾನೆ, ಧರ್ಮ ನಿಷ್ಠನಾಗಿರ್ತಾನೆ, ಮತ್ತೆ ಪ್ರಜೆಗಳ ಪ್ರೀತಿಗೆ ಪಾತ್ರರಾಗಿರ್ತಾನೆ. ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರೆ ಅಂತ 3 ರಾಣಿಯರು ಕೂಡ ಇವನ್ಗೆ ಇರ್ತಾರೆ. ಆದ್ರೆ ಎಲ್ಲವೂ ಇದ್ದರೂ ಏನು ಇಲ್ಲದ ರೀತಿ ಇರ್ತಾನೆ, ಯಾಕೆಂದ್ರೆ ಮಕ್ಕಳು ಇರೋದಿಲ್ಲ. ದಶರಥನು ತನ್ನ ಸಂತಾನ ಕೊರತೆಯಿಂದ ತುಂಬಾ ದುಃಖಿಸುತ್ತಿರ್ತಾನೆ. ದೇವತೆಗಳನ್ನ ಎಷ್ಟು ಪೂಜಿಸಿದ್ರು, ಋಷಿಗಳಿಗೆ ಪ್ರಶ್ನೆ ಮಾಡಿದ್ರು ಏನು ಪ್ರಯೋಜನ ಆಗಿರಲ್ಲ. ಆದ್ರೆ ಕೊನೆಗೆ ಮಹರ್ಷಿ ವಶಿಷ್ಠರ ಸಲಹೆಯನ್ನ ಪಡ್ಕೊಂಡು ಪುತ್ರ ಕಾಮಿಷ್ಠೆ ಅಂತ ಯಜ್ಞವನ್ನ ಮಾಡುವ ನಿರ್ಧಾರಕ್ಕೆ ಬರ್ತಾನೆ. ಇದು ಒಂದು ಅತ್ಯಂತ ಪವಿತ್ರ ಯಜ್ಞ ಆಗಿರುತ್ತೆ. ಇದನ್ನ ಮಾಡುವ ಮೂಲಕ ದೇವತೆಗಳು ಸಂತಾನದಾನ ಕೊಡ್ತಾರೆ ಅಂತ ನಂಬಿಕೆ ಇರುತ್ತೆ. ಈ ಯಜ್ಞವನ್ನ ಮಾಡೋದಕ್ಕಾಗಿ ಮಹರ್ಷಿ ಋಷ್ಯಶೃಂಗನನ್ನ ಆಹ್ವಾನ ಮಾಡ್ತಾರೆ. ಯಜ್ಞ ಆರಂಭವಾಗುತ್ತೆ. ಎಲ್ಲ ಮಂತ್ರಗಳನ್ನ ಶುದ್ಧ ಶ್ರದ್ಧೆಯಿಂದ ಉಚ್ಚಾರ ಮಾಡ್ತಾರೆ. ಬೃಹತ್ ಹೋಮಕುಂಡ ನಿರ್ಮಿಸಿರ್ತಾರೆ. ಭಕ್ತಿಯಿಂದ ದಶರಥನು ಕೃಪೆ ಕೋರುತ್ತಾನೆ. ಅವನ ಈ ಶ್ರದ್ಧೆ, ನಿಷ್ಠೆ ಮತ್ತು ಧರ್ಮ ಪಾಲನೆಯಿಂದ ಯಜ್ಞ ದೇವತೆಗಳು ಸಂತುಷ್ಟರಾಗಿ ಈ ಯಜ್ಞದಿಂದ ಹೊರಬಂದು ಒಂದು ದಿವ್ಯ ಪಾತ್ರೆಯಲ್ಲಿರುವ ಪಾಯಸವನ್ನ ದಶರಥ ನೀಡಿ ಹೇಳ್ತಾರೆ, ಈ ಪಾಯಸವನ್ನ ನಿಮ್ಮ ಪತ್ನಿಗಳಿಗೆ ಕೊಡಿ. ದೇವತೆಗಳು ಈ ಮೂಲಕ ಮಕರಂದ ರೂಪದಲ್ಲಿ ನಿಮ್ಮ ಮನೆಗೆ ಬರಲಿದ್ದಾರೆ ಅಂತ ಹೇಳ್ತಾರೆ. ಆಗ ದಶರಥನು ಅತ್ಯಂತ ಪ್ರೀತಿಯಿಂದ ಪಾಯಸವನ್ನ ಕೌಸಲ್ಯಗೆ ಅರ್ಧದಷ್ಟು, ಇನ್ನು ಮುಂದೆ ಕೈಕೇಯಿಗೆ 1 ಭಾಗ ಮತ್ತು ಉಳಿದ 2 ಭಾಗಗಳನ್ನ ಸುಮಿತ್ರೆಗೆ ಕೊಡುತ್ತಾನೆ. ಹೀಗಾಗಿ ಭವಿಷ್ಯದಲ್ಲಿ ಕೌಸಲ್ಯದಿಂದ ರಾಮಚಂದ್ರ, ಕೈಕೇಯಿಯಿಂದ ಭರತ, ಸುಮಿತ್ರೆಯಿಂದ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸುತ್ತಾರೆ. ಇದು ಕೇವಲ ಮಕ್ಕಳ ಜನನವಲ್ಲ, ದೇವಶಕ್ತಿಯ ಅವತಾರ. ಅದೇ ಸಮಯದಲ್ಲಿ ದೇವತೆಗಳು ಬ್ರಹ್ಮನ ನೇತೃತ್ವದಲ್ಲಿ ವಿಷ್ಣುವಿಗೆ ತಮ್ಮ ಕಷ್ಟವನ್ನು ಹೇಳುತ್ತಾರೆ. ರಾವಣನು ಭೂಮಿಯಲ್ಲಿ ಬಹಳ ತೊಂದರೆಯನ್ನು ಕೊಡುತ್ತಿರುತ್ತಾನೆ. ಬ್ರಹ್ಮನ ವರದಿಂದ ರಾವಣನನ್ನು ದೇವತೆಗಳು ಕೊಲ್ಲಲು ಆಗುವುದಿಲ್ಲ, ಆದರೆ ಮಾನವನು ಅವನನ್ನು ಕೊಲ್ಲಬಹುದು. ಹೀಗಾಗಿ ವಿಷ್ಣು ದೇವರು ತಾನು ಮಾನವನ ರೂಪದಲ್ಲಿ ಭೂಮಿಗೆ ಬರಬೇಕೆಂದು ನಿರ್ಧರಿಸುತ್ತಾರೆ. ಅವನು ದಶರಥನ ಮನೆಯಲ್ಲಿ ಅವತಾರ ಪಡೆದು ರಾಮನಾಗಿ ಜನಿಸಲು ನಿರ್ಧರಿಸುತ್ತಾನೆ. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ತಿಥಿ, ಪುಷ್ಯ ನಕ್ಷತ್ರ. ಈ ಸಮಯದಲ್ಲಿ ಕೌಸಲ್ಯ ದೇವಿಯಿಂದ ರಾಮಚಂದ್ರನು ಜನಿಸುತ್ತಾನೆ. ರಾಮಚಂದ್ರನು ಶಾಂತ, ಸುಂದರ ಮತ್ತು ದಿವ್ಯ ರೂಪದಲ್ಲಿ ಜನಿಸಿರುತ್ತಾರೆ. ಆ ಜನನ ಸಮಯದಲ್ಲಿ ಪುಷ್ಪವೃಷ್ಟಿ, ಗಂಧ ಪರ್ವ, ನಾದ ಮಂಗಳ ಧ್ವನಿಯಿಂದ ಪ್ರಕೃತಿ ಕೂಡಿರುತ್ತದೆ. ಅವನ ಜನ್ಮದಿಂದ ಅಯೋಧ್ಯೆ ಪುನಃ ಪ್ರಜ್ವಲಿತವಾಗಿರುತ್ತದೆ. ಎಲ್ಲರೂ ಸಂತೋಷದಿಂದ ರಾಮನ ಜನನವನ್ನು ಸಂಭ್ರಮಿಸುತ್ತಾರೆ. ಹಾಗೂ ಕೈಕೆಯಿಂದ ಭರತನು ಜನಿಸುತ್ತಾನೆ. ಅವನು ಧರ್ಮದ ಪರಿಪಾಲಕನಾಗಿರುತ್ತಾನೆ. ಮತ್ತೆ ಸುಮಿತ್ರೆಯಿಂದ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿರುತ್ತಾರೆ. ಈ ಇಬ್ಬರು ಸಹೋದರರು ಭಕ್ತರು ಮತ್ತೆ ಧೈರ್ಯಶಾಲಿಗಳಾಗಿರುತ್ತಾರೆ. ಕೊನೆಗೆ ವಶಿಷ್ಠರು ಈ ಮಕ್ಕಳ ನಾಮಕರಣವನ್ನು ಈ ರೀತಿ ಮಾಡುತ್ತಾರೆ: ರಾಮ, ಭರತ, ಲಕ್ಷ್ಮಣ ಮತ್ತೆ ಶತ್ರುಘ್ನ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.